ಇವತ್ತೊಬ್ರನ್ನ ಬೆಳಗ್ಗೆನೇ ಬಿಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇದ್ದಂಗೆ ಸಡನ್ನಾಗಿ ಬಂದೆ. ಈಗ ಬಂದರೆ ಯಾವುದು ಆರ್ಡ್ರ್ ಸಿಕ್ಕಲ್ಲ, ಬಸ್ಸಿನ ಆರ್ಡ್ರ್ ನೋಡಬೇಕು. ಯಾವುದೂ ಆರ್ಡ್ರ್ ಸಿಕ್ಕಲಿಲ್ಲ, ಅದಕ್ಕೆ ಡೈರೆಕ್ಟ್ ಮನೆಗೆ ಬಂದೆ. ಮನೆಗೆ ಬಂದು 2 ದೋಸೆ, ರಾಗಿ ದೋಸೆ ತಿಂದು ಬೆಂಡೆಕಾಯಿ ಪಲ್ಯ ಜೊತೆಗೆ ಇನ್ನೇನು ನೆಕ್ಸ್ಟ್ ನೋಡೋಣ ಅಂತ ಸುಮ್ಮನೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಮೈಸೂರಿನ 2.5 ವರ್ಷದ ಬಾಲಕಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ್ದಾಳೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಡೆಸಿದ ಸ್ಪರ್ಧೆಯಲ್ಲಿ ಬಾಲಕಿ ಅತೀವ ಆಯುಷಿನಿ ತನ್ನ ಬುದ್ಧಿ ಸಾಮರ್ಥ್ಯ ಪ್ರದರ್ಶನ ಮಾಡಿದ್ದು ದಾಖಲೆ ನಿರ್ಮಿಸಿದ್ದಾಳೆ. ದೇಹದ 21 ಭಾಗಗಳು, 20 ಪ್ರಾಣಿಗಳು, 10 ಬಗೆಯ ವಾಹನಗಳು, ಫ್ಲೂಟ್ಸ್ ಬೋರ್ಡ್ ಜೋಡಣೆ, 10 ಬಗೆಯ ಯೋಗಾಸನ ಪ್ರದರ್ಶನ, ಪ್ರಾಣಿ ಪಕ್ಷಿ ಧ್ವನಿ ಅನುಕರಣೆ, ತಿಂಗಳು, ವಾರ, 7 ಖಂಡಗಳು, 8 ಪ್ಲ್ಯಾನೆಟ್ಗಳು, 10 ಜನರಲ್ ನಾಲೆಡ್ಜ್ ಪ್ರಶ್ನೆಗಳು, ಇಂಗ್ಲೀಷ್ ಪದ್ಯ, ವರ್ಣಮಾಲೆ, ಹೀಗೆ ಇದ್ದ ಎಲ್ಲ ಸ್ಪರ್ಧೆಗಳಲ್ಲಿಯೂ ಅತೀವ ಆಯುಷಿನಿ ಸಕಾಲದಲ್ಲಿ ಸೂಕ್ತ ಉತ್ತರ ನೀಡಿ ವಿಜೇತಳಾಗಿದ್ದಾಳೆ. ಅತೀವ ಆಯುಷಿನಿ ಅವರು ಬಸವ ಮಾರ್ಗ ಫೌಂಡೇಶನ್ ಸಂಸ್ಥಾಪಕ ಎಸ್ ಬಸವರಾಜು ಮತ್ತು ಸುಚಿತ್ರಾ ಅವರ ಪುತ್ರಿಯಾಗಿದ್ದಾರೆ. 2.5 ವರ್ಷದಲ್ಲಿ ನಾನೇನು ಮಾಡ್ತಾ ಇದ್ದೆ? ಚಡ್ಡಿ ಹಾಕಳಕ್ಕೆ ಗೊತ್ತಿಲ್ಲ ಇವನಿಗೆ. ಊಟಕ್ಕೆ ಮನೆಗೆ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ಕರೆಕ್ಟಾಗಿ ಬಾಡಿಗೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಸುತ್ತಾ ಇದ್ದೆ. ಸುತ್ತಿ 3:30 ಆಗೋಯ್ತು. ಅದಕ್ಕೆ ಯಾವ ಹೋಟೆಲ್ ಕರೆಕ್ಟಾಗಿ ಊಟನೂ ಇಲ್ಲ. ಬೇರೆ 1-1:30 ಆಗಿದ್ದರೆ ಒಂದೊಂದು ಏರಿಯಾಗಳಲ್ಲಿ ನೋಡ್ಕೊಂಡಿದ್ವಿ, ಮುದ್ದೆ ಚಪಾತಿ ಸಿಗೋಂಥ ಊರುಗಳ ಏರಿಯಾಗಳಲ್ಲಿ ಆ ಹೋಟ್ಲುಗಳನ್ನ ನೋಡ್ಕೊಂಡಿದ್ದೀವಿ. ಆದರೆ ಟೈಮ್ ಮೀರೋ ಹಿಂಗೈತಿ, 3:30 3:45 ಆಯಿತು. ಇಂಥ ಟೈಮಲ್ಲಿ ಯಾವ ಹೋಟ್ಲಲ್ಲೂ ಮುದ್ದೆನೂ ಇಲ್ಲ, ಏನೂ ಸಿಕ್ಕಲ್ಲ. ಸಿಕ್ಕಿದ್ದನ್ನು ತಿನ್ನಬೇಕು. ಅದಕ್ಕೆ ಅದರಲ್ಲಿ ಅಡ್ಜಸ್ಟ್ ಆಗೋ ಥರ ಸ್ವಲ್ಪ ಖುಷಿ ಆಗೋ ಥರ ದೋಸೆ ಸಿಕ್ಕಿದೆ. ದೋಸೆ, ಚಟ್ನಿ, ಸಾಗು, ಒಂದು ಡಯಟ್ ಹಾಳು ಮಾಡೋಕ್ಕೆ ಒಂದು ಬೋಂಡ. ಎಷ್ಟೇ ವರ್ಕೌಟ್ ಮಾಡಿದ್ರು ಈ ಥರ ಹೋಟ್ಲಿಗೆ ಬಂದಾಗ ನೋಡದೆ ತಿನ್ನಬೇಕು ಅನ್ನಿಸ್ತದೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ಫುಟ್ಪಾತ್ ಹೋಟೆಲ್ಗಳನ್ನೇ ಮಾಡೋದು ಊಟಕ್ಕೆ, ಯಾಕಂದರೆ ಕಡಿಮೆ ಕಾಸು ಇರುತ್ತೆ ಅಂತ. ಕೆಲವೊಂದು ಕಡೆ ಕಡಿಮೆ ಕಾಸು ಇಸ್ಕೊಂಡು ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಕೊಡ್ತಾರೆ, ತುಂಬ ಟೇಸ್ಟಾಗಿ ಕೊಡ್ತಾರೆ. ಈ 3 ದೋಸೆ ಒಂದು ಬೋಂಡಕ್ಕೆ 35 ರೂಪಾಯಿ. ಇದೇ ಹೋಟ್ಲಿಗೆ ಹೋಯ್ತು ಅಂತಂದರೆ ತುಂಬ ಬೇರೆ ದೊಡ್ಡ ಹೋಟ್ಲಿಗೆ ಹೋದರೆ 3 ದೋಸೆಗೆ 50 ರೂಪಾಯಿ ಬಿಲ್ ಮಾಡ್ತಾರೆ. ನಾವು ಇಲ್ಲಿ ಮಾತ್ರ 35 ರೂಪಾಯಿ. ತುಂಬ ಜನ ಆಟೋದವ್ರಿಗೆ ಇವತ್ತು ಬಾಡಿಗೆ ಇಲ್ಲ. ಮಂಗಳವಾರ ಬತ್ತು ಅಂದರೆ ಯಾವ ಆಟೋದವ್ರಿಗೂ ಬಾಡಿಗೆ ಇರೋಲ್ಲ ಅಷ್ಟು ಸುಲಭ. ಮೈಸೂರು ಅಲ್ಲೋ ಒಂದು ಸಣ್ಣ ಪುಟ್ಟ ಬಾಡಿಗೆಗಳು ಸಿಗುತ್ತೆ ಹೊತ್ತು. ಒಂದು ದೊಡ್ಡ ಬಾಡಿಗೆ ಚೆನ್ನಾಗಿ ಆಗೋ ಥರ ಇರೋಲ್ಲ. ಆವಾಗ ತುಂಬ ಬೇಜಾರಾಯ್ತದೆ, ಏನಪ್ಪ ಮಾಡೋದು ಆಟ ಆಡ್ತಿದ್ದೀವಿ. ಆ ದಿನವೇ ಸಾಲಗಾರರು ಫೋನ್ ಮಾಡ್ತಾರೆ, ಲೋನ್ ಕಟ್ಟೋರು, ಬಡ್ಡಿ ಕಟ್ಟೋರು, ಅವತ್ತೊಂದು ದಿನವೇ ಫೋನ್ ಮಾಡ್ತಾರೆ. ನನ್ನ ಫೋನ್ದು ಬ್ಯಾಕ್ ಕ್ಯಾಮ್ರಾ ಡ್ಯಾಮೇಜ್ ಆಗ್ಬಿಡೈತೆ. ವೀಡಿಯೋ ಮಾಡೋ ಆಸೆ, ಏನು ಮಾಡೋದು, ಒಳ್ಳೆ ಫೋನ್ ಇಲ್ಲ, ಕ್ಯಾಮ್ರಾ ನೀಟಾಗಿಲ್ಲ. ಅದಕ್ಕೆ ಸೆಲ್ಫಿಲೇ ಮಾಡ್ತಾಯಿದ್ದೀನಿ, ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ವೈಟ್ ಬರ್ಬೋದು. ಆದಷ್ಟು ನಾ ಕ್ಯಾಮ್ರಾ ರೆಡಿ ಮಾಡಿಸ್ತೀನಿ. ಇಲ್ಲ ಅಂತಂದರೆ ಒಂದು ಫೋನೊಂದು ತಗೊಳಕ್ಕಾಗಲ್ಲ, ಕ್ಯಾಮ್ರಾ ಒಂದು ರೆಡಿ ಮಾಡಿಸ್ತು. ಸೆಲ್ಫಿ ಸ್ಟಿಕ್ ನೋಡಬೇಕು ಅಂತಿದ್ದೀನಿ. ಸಡನ್ನಾಗಿ ಏನಿಲ್ಲ, 200-300 ರೂಪಾಯಿ ವೇಸ್ಟ್ ಮಾಡೋದು. ಒಂದು 2-3 ದಿನ, ಒಂದು 3-4 ವೀಡಿಯೋ ಆಗಲಿ, ಆಮೇಲೆ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು. ಏನೋ ಹೋಗುತ್ತೆ, ಮಾಡೋಕ್ಕಾಗುತ್ತೆ ನಿಮಗೆ ಅಂತ ಏನೋ ಆಸೆಗೆ ಎಲ್ಲನೂ ತಗೋಬಿಟ್ಟು ಆಮೇಲೆ ತಿಪ್ಪೆ ಗುಂಡಿಗೆ ಸೇರೋಲ್ಲ, ಬೇಡ. ನನ್ನ ವಾಯ್ಸಲ್ಲಿ ಕೇಳಿಸ್ತೈತಲ್ವೋ ಗೊತ್ತಿಲ್ಲ, ಅದಕ್ಕೊಂದು ಮೈಕ್ ಬೇರೆ ಬೇಕು. ಇಲ್ಲಿಂದ ಅಲ್ಲಿ ಗಂಟ ವಾಯ್ಸ್ ಕೇಳಿಸಿರೋ ಡೌಟು. ಸ್ವಲ್ಪ ದೂರದಲ್ಲಿ ಕೇಳಿಸಿರುತ್ತೆ. ಇಯರ್ಫೋನ್ ಹಾಕೊಂಡು ಕೇಳಿ, ಮೈಕು ತಗೋತೀನಿ.